ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ರಿ ಹಿಂಗ್ ಮಾತಾಡ್ತಿದ್ದೀರಾ? ಅವಳಿಗೆ ಯಾರು ಇಲ್ಲ ಅಂತ ಅನ್ಕೊಂಡ್ರ? ನಾನಿದ್ದೀನಲ್ಲ ಅವ್ರ ಅಣ್ಣ, ಕಲ್ಗೊಂಡಿನ ಥರ ನಿಂತಿದ್ದೀನಿ. ಅಣ್ಣ, ನೀನು ಯಾಕೆ ಇಲ್ಲಿಗೆ ಬರಕ್ಕೆ ಹೋದೆ? ಏನಮ್ಮ ಹೀಗೆ ಹೇಳ್ತಿದ್ಯಾ? ನಾನು ಬರೋದು ಸ್ವಲ್ಪ ತಡ ಆಗಿದ್ರು ಇವರೆಲ್ಲ ನಿನ್ನನ್ನು ಹುರಿದು ಮುಗ್ಬಿಟ್ಟಿರೋರು. ನೀವು ಹೆಂಗಸರಾಗಿ ಇನ್ನೊಂದು ಹೆಣ್ಣಿನ ಮೇಲೆ ಈ ರೀತಿ ದೌರ್ಜನ್ಯ ಮಾಡ್ತಿದ್ದೀರಲ್ಲ, ಇದು ಸರಿನಾ? ನಾವೇನ್ ದೌರ್ಜನ್ಯ ಮಾಡಕ್ ಬಂದಿಲ್ಲ. ನಮ್ಮ ಅಣ್ಣಂಗೆ ಹಿಂಗ್ ಮಾಡ್ತಾ ಇದೆಯಲ್ಲ ಸರಿನಾ ಅಂತ ಕೇಳಕ್ ಬಂದಿದೀವಿ. ನಾನು ಅಷ್ಟೇ, ನನ್ನ ತಂಗಿಗೆ ಅನ್ಯಾಯ ಆಗ್ತಿದೆಯಲ್ಲ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಬಂದಿದ್ದೀನಿ. ಇಷ್ಟು ದಿನ ದುಡ್ಡಿನ ಹಿಂದೆ ಬಿದ್ದಿದ್ದ ನನಗೆ ಸಂಬಂಧದ ಬೆಲೆ ಅರ್ಥ ಆಗಿರಲಿಲ್ಲ. ಈಗೆಲ್ಲ ಕಳ್ಕೊಂಡ್ಮೇಲೆ ಸಂಬಂಧದ ಬೆಲೆ ಅರ್ಥ ಆಗಿದೆ. ಭಾವನಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಸಂತೋಷ್ ಅವರೇ, ನೀವು ಬದಲಾಗಿರೋದು ತುಂಬ ಖುಷಿ ಆಯ್ತದೆ. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನಿಮ್ಮಂತ ಅಣ್ಣನೊಬ್ಬನ ಸಪೋರ್ಟ್ ಸಿಕ್ಕರೆ ಬಹು ಧೈರ್ಯ ಬರ್ತದೆ. ಹ್ಞೂ ಅಣ್ಣ, ಇಲ್ಲಿ ಮಾತಾಡ್ತಿರೋ ವಿಷಯದಲ್ಲಿ ನನ್ನ ತಪ್ಪೇನೂ ಇಲ್ಲ. ಆದರೂ ಇದನ್ನು ಯಾಕೆ ಇಷ್ಟು ದೊಡ್ಡದು ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದನ್ನು ಕೇಳೋದಕ್ಕೆ ಅಲ್ವಾ ನಾನು ಇಲ್ಲಿಗೆ ಬಂದಿರೋದು. ನೀನು ಸುಮ್ಮನೆ ಇರು, ನಾನು ವಿಚಾರಿಸ್ತೇನೆ. ಏನೋ ಅವಳ ತಮ್ಮನಾಗಿ ಇದೇ ಮನೇಲಿ ಇದೆಯಾ? ಅವಳಿಗೆ ಅಷ್ಟೊಂದು ಅನ್ಯಾಯ ಆಗ್ತಿದೆ, ನೋಡ್ಕೊಂಡು ಸುಮ್ಮನೆ ನಿಂತಿದೆಯಲ್ಲ, ಮಾತಾಡಬೇಕು ತಾನೆ? ನಾನು ಯಾರ ಪರವಾಗೂ ಮಾತಾಡೋ ಪರಿಸ್ಥಿತಿಲಿಲ್ಲ ಬ್ರದರ್. ಆಮೇಲೆ ನಾನೊಂದು ಮಾತಾಡೋದು, ಅದಿನ್ನೊಂದು ಆಗೋದು, ನನಗೆ ಕೆಟ್ಟ ಹೆಸರು ಬರೋದು ಯಾಕೆ ಬೇಕು ಅಂತ ಸುಮ್ಮನೆ ಇದ್ದೆ ಅಷ್ಟೇ. ಈ ರೀತಿ ಸೈಲೆಂಟ್ ಆಗಿರೋದಕ್ಕೆ ಅವಳು ಅಷ್ಟೊಂದೆಲ್ಲ ಅನುಭವಿಸ್ತಿರೋದು. ಹೇಳಿ, ಏನು ತಪ್ಪಾಗಿದೆ ಅವಳಿಂದ? ನೋಡಯ್ಯ, ದೊಡ್ಡ ಮನುಷ್ಯ, ಈಗ ಕೇಳಕ್ ಬಂದ್ಬಿಟ್ಟೆ ದೊಡ್ಡದಾಗ ನೀನು. ಅಲ್ಲ ಕಣಯ್ಯ, ಒಂದು ತಪ್ಪಾಗಿದೆ ಹೇಳ್ಬೋದು. ಅವಳಿ ಮನೆ ಕಾಲು ಇಕ್ಕಿದಾಗಿಂದ ಆ ಥರದೆಲ್ಲ ತೆಪ್ಪಯ್ಯ, ಅದೇನು ಅಂತ ಹೇಳಿ ನಾನು. ನೋಡಿ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ಬೇಡಿ. ಅದೇನು ಅಂತ ಸರಿಯಾಗಿ ಹೇಳಿ. ನೋಡಯ್ಯ, ನಿನ್ನ ತಂಗಿ ನಮ್ಮ ಮನೆಗೆ ಸೊಸೆ ಆಗಿ ಬಂದಿರೋದು ಈ ಮನೇಲಿ ಸ್ವಲ್ಪನೂ ಯಾರಿಗೂ ಇಷ್ಟ ಇಲ್ಲ. ಏನೋ ನನ್ನ ಮಗ ಅವಳು ಕುತ್ತಿಗೆ ಕಾಲಿ ಕಟ್ಕೊಂಡ್ ಬಂದ್ಬಿಟ್ಟವನಲ್ಲ ಅಂತ ನಾವೆಲ್ಲ ಸಹಿಸ್ಕೊಂಡಿದ್ದೀವಿ. ಅವಳು ನಮ್ಮ ಒಳ್ಳೆತನ ಬಳಸ್ಕೊಂಡು ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳ್ಸೋದಕ್ಕೆ ನೋಡಿದ್ಲು. ಅದು ಅಲ್ಲದೆ ನನ್ನ ಮಗ ಜೈಲಿಗೆ ಹೋಗೋದಕ್ಕೆ ಕಾರಣ ಅವಳೇ ಅಲ್ವೇ? ಇನ್ನೇನು ಹೇಳ್ಬೇಕು ನಿನಗೆ? ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತ ಎಲ್ಲ ನನ್ನ ತಂಗಿ ಮೇಲೆ ಹೇಳ್ತಾ ಇದ್ದೀರಲ್ಲ, ನೀವೇನೋ ತಪ್ಪೇ ಮಾಡಿಲ್ವಾ? ಗಂಡ ಹೆಂಡತಿನ ದೂರ ಮಾಡಬೇಕು ಅಂತ ಅಗ್ರಿಮೆಂಟಿಗೆ ಸೈನ್ ಹಾಕ್ಸ್ಕೊಂಡು ನಮ್ಮ ಮನೆಗೆ ವಾಪಸ್ ಕಳಿಸಿದ್ರಿ, ಅದು ನೀವು ಮಾಡಿ ತಪ್ಪಲ್ವಾ? ಅಪ್ಪಯ್ಯ, ಈ ನ್ಯಾಯ ಪಂಚಾಯತಿ ಎಲ್ಲ ಯಾಕಪ್ಪಯ್ಯ? 4 ಗೋಡೆ ಮಧ್ಯೆ ತೀರ್ಮಾನ ಆಗೋ ವಿಷಯವ ಈಗ 4 ಜನದ ಮುಂದೆ ಹೇಳ್ಕೊಂಡ್ರೆ ನಮ್ಮನೆ ಮರವಾದಿನ ಅಲ್ವೇನಪ್ಪಯ್ಯ ಹೋಗೋದು? ತಾಯಿ ಮರಬೇಡ, ಸುಮ್ಮನೆ ನಿಂತ್ಕೊಳ್ಳ, ಒಳ್ಳೆ ಪ್ರಕೃತಿ ಆಡ್ಬೇಡ. ಈಗೆಲ್ಲ ಉಳ್ದೈತೆ ನಮ್ಮ ಮರ್ಯಾದೆ. ಪೊಲೀಸವ್ರು ಮನೆ ಗಂಟ ಬಂದು ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದೀನಿ, ಗೊತ್ತಿಲ್ವೇ? ಎಲ್ಲ ಗೊತ್ತಿದ್ದು ಸುಮ್ಮನೆ ಮಾತಾಡ್ತಿದ್ಯಲ್ಲ. ಈಗೆಲ್ಲ ಸಮಸ್ಯೆ ಪರಿಹಾರ ಆಯ್ತು ತಾನೆ, ಇದೆಲ್ಲ ಬೇಕಾ? ಏನು ಪರಿಹಾರ ಆಗ್ಲಿಲ್ಲ ಕಣೋ. ಬೂದಿ ಮುಚ್ಚಿದ ಕೆಂಡ ತರ ಈಗಲೂ ಹಾಗೆ ಇದೆ. ಇದನ್ನ ನಾವು ಪೂರ್ತಿ ಆರಿಸ್ಬೇಕು, ಇಲ್ಲ ಅಂದ್ರೆ ಅದು ನಮ್ಮನ್ನೇ ಸುಟ್ಟಾಕ್ಬಿಡತ್ತೆ. ಯಾಕವ ಹಿಂಗೆಲ್ಲ ಹೇಳ್ತಿದ್ಯೆ? ಮೇಡಮ್ ಅವ್ರು ತಪ್ಪಿಲ್ಲ ಅಂತ ಅವ್ರು ಹೇಳ್ತಿದ್ರು, ಅವ್ರದೇ ತಪ್ಪು ಅನ್ನೋ ತರ ಯಾಕೆ ವಾದ ಮಾಡ್ತಿದ್ಯೆ? ಸುಮ್ಮನೆ ನಿಂತ್ಕೊಳ್ಳ, ಎಲ್ಲ ಗೊತ್ತಿರೋ ಥರ ಮಾತಾಡಬೇಡ. ಎಲ್ಲಮ್ಮೆ ಚಿಂತನ ಕಾಣ್ತಾ ಇಲ್ವಲ್ಲ? ಅವಳು ಈಗಾಗಲೇ ತುಂಬ ನೊಂದ್ಕೊಂಡಿದ್ದಾಳೆ. ಈ ಪರಿಸ್ಥಿತಿಯಲ್ಲಿ ಇಲ್ಲಿಗೆ ಬಂದರೆ ಇನ್ನೂ ನೊಂದ್ಕೊಳ್ತಾಳೆ. ಅದಕ್ಕೆ ರೂಮಲ್ಲೇ ಇರು ಅಂತ ಹೇಳಿದೆ ರೀ. ಒಳ್ಳೆ ಕೆಲಸ ಮಾಡಿದೆ ಬಿಡು. ಇದನ್ನೆಲ್ಲ ನೋಡೋ ಕರ್ಮ ನಮಗಂತೂ ಅದೇ. ಪಾಪ, ಇಂಥ ಪರಿಸ್ಥಿತಿಲಿ ಅವಳು ಯಾಕೆ ಇದನ್ನೆಲ್ಲ ನೋಡಬೇಕು? ಅಣ್ಣ, ಇನ್ನ ಎಷ್ಟೊತ್ತು ಕಾಯೋದು? ಪಂಚಾಯತಿ ಶುರು ಮಾಡೋಣವೇ? ಆಗ್ಬೋದು, ಶುರು ಹಚ್ಕೊಳ್ಳಿ. ಹಂಗಾರೆ ನಿಮ್ಮ ಸೊಸೆನ ಕರ್ಸ್ಬಿಡೋಣ, ಅದೇನು ಅಂತ ವಿಚಾರಿಸೋಣ. ಲೇ ಸಿದ್ದೇಗೌಡ, ಕರ್ಕೊಂಬಾರಲ್ಲ ನಿನ್ನ ಹೆಂಡ್ರನ್ನ. ಇವರೇ ಭಾವನಾ ಅಂದ್ರೆ ಸಿದ್ದು ಅವ್ರ ಹೆಂಡತಿ. ಮಾಡೋದೆಲ್ಲ ಮಾಡ್ಬಿಟ್ಟು ಏನ್ ಕಿತ್ತ ನಿಂತಿದ್ದಾಳೆ ನೋಡು. ನಿನ್ ಜನ್ಮಕ್ಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ ನಿಂಗೆ? ಕಂಡೋರ್ ಮನೆ ವಿಷಯಕ್ಕೆಲ್ಲ ದಂಡಿನ ಸಮೇತ ಬಂದು ಕೂತಿದ್ದೀರಲ್ಲ, ನಿಮಗ್ ನಾಚಿಕೆ ಇಲ್ಲ ಅಂದ್ಮೇಲೆ ನನಗೆ ಯಾಕಿರ್ಬೇಕು? ನೋಡಕ್ಕೆ ಗಿಳಿಯಂಗಿದ್ರು ಅಂತಿನ ತರ ಮಾತಾಡ್ತೀಯಾ? ನಮ್ಮ ಅಣ್ಣನ ಮೇಲೆ ಏನಕ್ಕೆ ಕಂಪ್ಲೇಂಟ್ ಕೊಟ್ಟೆ ನೀನು?
ನಮ್ಮ ಅಣ್ಣ ಸಂಪಾದನೆ ಮಾಡಿರೋದು 3 ತಲೆಮಾರು ಕುತ್ಕೊಂಡು ತಿಂದ್ರು ಸವಿಯಲ್ಲ ಅಂತದ್ರಲ್ಲಿ ನಿನ್ನ ಹತ್ರ ವರದಕ್ಷಿಣೆ ಕೇಳ್ತಾರಾ? ನಾವು ನಂಬೇಕಾ ಅದನ್ನ? ಅಲ್ವೇ ಮತ್ತೆ ನೋಡಿ, ನಾನಾಗಿ ನಾನೇ ನಮ್ಮ ಮನೆಯವ್ರ ಮೇಲೆ ಯಾವ ಕಂಪ್ಲೇಂಟು ಕೊಟ್ಟಿಲ್ಲ. ಯಾರಿಗೋ ಬರ್ದು ಕೊಟ್ಟಿರೋ ಕಂಪ್ಲೇಂಟ್ನ ನನ್ನ ಮನೆಯವ್ರ ಮೇಲೆ ಕೊಟ್ಟಿದ್ದೀನಿ ಅಂತ ಪೊಲೀಸವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ನೀನು ಒಬ್ಳೇ ಬುದ್ಧಿವಂತೆ, ಇಲ್ಲಿರೋರೆಲ್ಲ ದಡ್ರ? ಅವ್ರೇನು ಹಂಗೆ ಹೇಳಿದ್ರ? ಇರೋದನ್ನ ತಾನೇ ಹೇಳಿದ್ದು. ಸಿದ್ದಗಡ, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ. ಅವರೆಲ್ಲ ಪ್ರಶ್ನೆ ಕೇಳ್ತಾವ್ರು ತಾನೆ, ಉತ್ತರ ನೀನು ನಂಡ್ರು ಕೊಡ್ತಾಳೆ, ನಿಂತ್ಕೊಳ್ಳ ಸುಮ್ಮನೆ. ಬಂದ್ಬಿಟ್ಟ ಸೆಂಟ್ರಲ್ ಅಲ್ಲ ಹಾಟ್ಕೊಂಡು ಬಾಲ್ವ. ಏನಪ್ಪಯ್ಯ ಹಿಂಗಂತೀರಿ? ಅವ್ನು ಹೆಂಡತಿ ಪರವಾಗಿ ಅವ್ನು ಮಾತಾಡ್ದೆ, ಇನ್ಯಾರು ಮಾತಾಡೋರು? ಮಾತಾಡ್ಲಿ ಬಿಡಿ. ಲೋ ಮರಿಗೋಡ, ಹೆಂಡ್ತಿ ಅಂತ ಹೇಳಿ ಇವಳು ಹೆಂಡ ಕುಡ್ದು ಕೋತಿ ತರ ನಮ್ಮನ್ನೆಲ್ಲ ಆಟ ಆಡಿಸ್ತಿರೋದು. ಇವಳು ನೆಟ್ಟಗಿದ್ದಿದ್ರೆ ಹೀಗೆಲ್ಲ ಆಗ್ತಿತ್ತೇನೋ? ಅಣ್ಣ, ನಿಮ್ ಕಡೆ ನಾವು ಇಷ್ಟೊಂದು ಜನ ಎಲ್ಲ ಇದ್ದೀವಿ, ಎಲ್ಲಿ ಅವ್ರ ಕಡೆ ಒಬ್ರು ಇಲ್ಲ. ಜಂಬ ಬೇರೆ. ಇಂಥ ಮನೆಯಾಳ ಕೆಲಸಕ್ಕೆ ಯಾರು ತಾನೇ ಸಪೋರ್ಟ್ ಮಾಡ್ತಾರೆ ಹೇಳಿ? ಅಲ್ಲಿ ನಿಂತವನೆಲ್ಲ ಬೇಕುಪ್ಪ. ಆ ಬಡ್ಡಿ ಐದನೇ ಇವಳು ತಮ್ಮ ಮೈ ಮುರಿದು ಕೆಲಸ ಮಾಡೋಕ್ಕಾಗದೆ ಮಾವನ ಮನೆಗೆ ಬಂದು ಬಿಟ್ಟು ತಿನ್ಕೊಂಡು ಊರೂರು ಅಲ್ಕೊಂಡು ಬಿದ್ದವನೆ. ನಾನು ನನ್ನ ಮಗಳು ಗಂಡ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಯ್ತದ ನಮಗೆ. ಯಾವ ಗಳಿಗೆಯಲ್ಲಿ ನನ್ನ ಮಗಳಿಗೆ ಗಂಟು ಬಿದ್ದನೋ ಏನೋ, ನಮ್ಮ ಮನೆಗೆ ಬಂದು ಒಕ್ಕರ್ಸ್ಕೊಂಡ್ಬಿಟ್ಟ. ಈಗ ಅವಳು ಸಪೋರ್ಟ್ ಮಾಡೋದು ಅವನೊಬ್ಬನೇ. ಹಾಗಲ್ಲ, ಅದು ನೋಡಿ, ನಾನು ಯಾರ ಪರನೂ ಅಲ್ಲ. ಅಂದರೆ ಸತ್ಯದ ಪರ ಮತ್ತು ನ್ಯಾಯದ ಪರ ಅಷ್ಟೇ. ಹಾಂ, ನನ್ನನ್ನು ಇದರಲ್ಲಿ ಸಿಕ್ಕಾಕಿಸ್ಬಿಡಿ. ನಾನು ಅಷ್ಟೇ, ಈ ವಿಚಾರದಲ್ಲಿ ಯಾರ ಪರನೂ ಅಲ್ಲ. ನಾನು ನನ್ನ ಗಂಡನ ಪರ. ನೀನು ಯಾಕವ ಇಲ್ಲಿಗೆಲ್ಲ ಬರೋಕ್ಕೋದೆ? ಇವಳು ಮಾಡಿರೋ ತಪ್ಪಿಗೆ ಯಾರು ಇವಳನ್ನ ಸಮರ್ಥಿಸ್ಕೊಳ್ತಾ ಇಲ್ಲ. ಇವ್ರ ಅಪ್ಪ ಅಮ್ಮನಿಗೆ ಗೊತ್ತಾಗಿ ಅವರು ಇವಳನ್ನ ದೂರ ಇಟ್ಟಿದ್ದಾರೆ. ನೋಡಿ, ನೀವೆಲ್ಲ ಇಲ್ಲಿಗೆ ಬಂದಿರೋದು ನನ್ನ ವಿಷಯ ಮಾತಾಡೋದಕ್ಕೆ. ಅಷ್ಟನ್ನು ಮಾತಾಡಿ ಸಾಕು. ಇದರಲ್ಲಿ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ಅವ್ರು ಯಾಕೆ ಇಲ್ಲಿಗೆ ಬರಬೇಕು? ನನ್ನ ಪರ ಮಾತಾಡೋದಕ್ಕೆ ನಾನೇ ಸಾಕು, ನನಗೆ ಯಾರೂ ಬೇಕಿಲ್ಲ. ನಿನ್ನನ್ನು ಯಾರು ನಂಬ್ತಾರೆ? ಮಾಡೋದೆಲ್ಲ ಮಾಡಿ ಮಳ್ಳಿ ತರ ಸಮಜಾಯಿಸ್ ಕೊಟ್ಬಿಟ್ರೆ ನಂಬ್ತಾರ? ನೋಡಿ, ನೀವು ನಂಬೋ ಅವಶ್ಯಕತೆ ಇಲ್ಲ. ಅವ್ರು ತಪ್ಪು ಮಾಡಿಲ್ಲ ಅಂತ ನಾನು ನಂಬ್ತೀನಿ, ಅಷ್ಟು ಸಾಕು. ಅಲ್ಲ, ನೀವೆಲ್ಲ ಹಿಂಗೆ ಸೇರ್ಕೊಂಡಿರೋದು ನೋಡಿದ್ರೆ ನೀವ್ಯಾರು ನ್ಯಾಯ ತೀರ್ಮಾನ ಮಾಡಕ್ಕೆ ಬಂದವ್ರಂಗೆ ಕಾಡ್ತಾ ಇಲ್ಲ. ಇಲ್ಲಿ ಬೇರೆ ಏನೋ ನಡೀತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಏನಣ್ಣ ನಿಮ್ ದೊಡ್ಡ ಮಗ ಹಿಂಗ್ ಮಾತಾಡ್ತಾ ಇದ್ದಾನೆ? ನಾವು ನಿಮ್ಮ ಮನೆ ಹಾಳು ಮಾಡಕ್ ಬಂದಿದ್ದೀವಾ? ಉದ್ಧಾರ ಮಾಡಕ್ಕೆ ಬಂದಿದ್ದೀವಿ ಬಿಡವಾ. ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ. ಅದೇನು ಕೇಳಬೇಕು ಅಂತಿದ್ರು ಅದನ್ನು ಕೇಳಿ. ನೀವೇನು ತೀರ್ಮಾನ ಮಾಡಬೇಕು, ಏನು ತೀರ್ಮಾನ ಕೊಡಬೇಕು ಅಂತ ಇದ್ರೆ ಅದನ್ನು ಕೊಡಿ. ತೀರ್ಮಾನ ಏನೋ ಕೊಡ್ಬೋದು, ಅವಳ ಕಡೆ ಯಾರು ಇಲ್ವಲ್ಲ. ಯಾಕಿಲ್ಲ? ಅವ್ರ ಅಣ್ಣ ನಾನಿದ್ದೀನಲ್ಲ. ಲಕ್ಷ್ಮೀ ನಿವಾಸ